ಎಕ್ಸಾಂಪಲ್ ಯಾರೋ ಒಬ್ಬ ಎಮ್ ಎಲ್ ಎ ಆಗಿ ಈಗ ಹೊಸ್ದಾಗಿ ಗೆದ್ದಿರ್ತಾನೆ, ಅವನ ಹತ್ರ ಏನೂ ಇರೋದಿಲ್ಲ. ಎಮ್ ಎಲ್ ಎ ಆದ ಒಂದು 3 ವರ್ಷಕ್ಕೆ ಅಲ್ಲಿ ಕೋಟಿ, ಫಾರ್ಚುನರ್ ಕಾರು ಇವೆಲ್ಲ ಎಲ್ಲಿ ಬರ್ತಾವೆ ಇವ್ರಿಗೆ? ಎಮ್ ಎಲ್ ಎ ಆದ ಎಡ್ಲಿ ದುಡ್ಡು ಎಲ್ಲಿ ಬರ್ತದೆ? ಎಲ್ಲ ನಮ್ಮಂಥ ಬಡವ್ರ ದುಡ್ಡು. ಮೋದಿ, ಬಿ ಜೆ ಪಿ ಸರ್ಕಾರದಲ್ಲಿ ಮೋದಿ 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 ಅಷ್ಟೇ. ಅವ್ರೊಬ್ಬರಿಂದನೇ ಇವತ್ತು ದೇಶ ಆಯ್ತದಂತೆ. ಅವರಂಥವ್ರು ಹುಟ್ಟಬೇಕು, ಅವರಂಥ ಜನಗಳಿರ್ಬೇಕು. ವರ್ಷ ಮಾಡಿದ್ರು ಇವತ್ತು ಬಿ ಜೆ ಪಿ ಸರ್ಕಾರನ ಒದ್ದು ಆಚೆಗೆ ಹಾಕಿದ್ರು. ಯಾವುದಕ್ಕೋಸ್ಕರ? ಜನನೂ ಸರಿ ಇಲ್ಲ, ಹಣದ ಆಸೆಗೆ. ಕೋವಿಡ್ ಟೈಮಲ್ಲಿ ಇವಾಗ 700-800 ಕೋಟಿ ಹಗರಣ ಆಗಿದೆ ಅಂತ ಕಾಂಗ್ರೆಸ್ ಪಕ್ಷದವ್ರು ಆರೋಪ ಮಾಡ್ತಿದಾರಲ್ವಾ? ನಿಮ್ಗೆ ಹೌದು ಹಗರಣ ಆಗಿದೆ, ಕೋವಿಡ್ ಟೈಮಲ್ಲೂ ಕೂಡ ಹಗರಣ ಆಗಿದೆ ಅಂತ ಅನ್ಸುತ್ತಾ ನಮಗೆ? ಅದು ಸತ್ಯ. ಅವರು ಸಿದ್ದರಾಮಯ್ಯ ಹೇಳೋದಲ್ಲ, ಸಿದ್ದರಾಮಯ್ಯವ್ರಿಗೆ ಮೊದಲೇ ಗೊತ್ತಿತ್ತು ಇದೆಲ್ಲ. ಯಾರು ತಿಂದಿಲ್ಲ? ಈಗ ಇವರೇ ಯಾವುದೋ ಮೂಡಾಗರಣದಲ್ಲಿ ಇವರೇ ತಿಂದಿದ್ದಾರೆ, ಇನ್ನು ಅವ್ರು ತಿಂದೇ ಇರ್ತಾರ? ಇವ್ರು ಅಧಿಕಾರಕ್ಕೆ ಬರೋದು ಅದಕ್ಕೋಸ್ಕರ, ತಿನ್ನೋದಕ್ಕೋಸ್ಕರವೇ ಬರೋದು. ಕೋಟಿ ಕೋಟಿ ರೂಪಾಯಿನ ಸಂಪಾದನೆ ಮಾಡ್ತಾರೆ. ಎಲ್ಲಿ ಸಂಪಾದನೆ ಮಾಡ್ತಾರೆ? ಇವತ್ತು ಎಮ್ ಎಲ್ ಎ ಆಗಿ ಇವತ್ತು ಬಂದಿರ್ತಾರೆ. ಎಕ್ಸಾಂಪಲ್ ಯಾರೋ ಒಬ್ಬ ಎಮ್ ಎಲ್ ಎ ಆಗಿ ಈಗ ಹೊಸ್ದಾಗಿ ಗೆದ್ದಿರ್ತಾನೆ, ಅವನ ಹತ್ರ ಏನೂ ಇರೋದಿಲ್ಲ. ಎಮ್ ಎಲ್ ಎ ಆದ ಒಂದು 3 ವರ್ಷಕ್ಕೆ ಅಲ್ಲಿ ಕೋಟಿ, ಫಾರ್ಚುನರ್ ಕಾರು ಇವೆಲ್ಲ ಎಲ್ಲಿ ಬರ್ತಾವೆ ಇವ್ರಿಗೆ? ಫಾರ್ಚುನರ್ ಕಾರು ಒಂದೇ ಅಲ್ಲಿ, BW ಕಾರು ಮಕ್ಕಳುಗಳಿಗೆ, ಅವ್ರಿಗೆ ಮನೆ ಕೆಳಗೆ ಜಾಗ ಇರೋದಿಲ್ಲ. ಹಿಂದೆ ಯಾವುದೋ ಒಂದು ತಾಲೂಕು ಮೆಂಬರ್ ಆಗಿರ್ತಾರೆ. ಎಮ್ ಎಲ್ ಎ ಆದ ಎಡ್ಲಿ ದುಡ್ಡು ಎಲ್ಲಿ ಬರ್ತದೆ? ಎಲ್ಲ ನಮ್ಮಂಥ ಬಡವ್ರ ದುಡ್ಡು. ಬಡವನಾಗೆ ಇರ್ತಾನೆ, ಶ್ರೀಮಂತನಾಗೆ ಇರ್ತಾನೆ. ಸುಮ್ಮನೆ ಸರ್ಕಾರ ಎಲ್ಲರನ್ನೂ ಕೆಲಸ ಕೊಟ್ಬಿಡ್ತೀವಿ, ನಾವು ಶ್ರೀಮಂತರು ಮಾಡ್ಬಿಡ್ತೀವಿ ಅಂತ ಯಾರನ್ನೂ ಶ್ರೀಮಂತರು ಮಾಡಲ್ಲ. ಇವರು ತಿನ್ನೋಕ್ಕೋಸ್ಕರವೇ ಬಂದಿರೋದು. ಎಲ್ಲ ರಾಜಕೀಯದವರು ಅಷ್ಟೇ, ಎಲ್ಲ ಎಮ್ ಎಲ್ ಎಗಳು ಅಷ್ಟೇ, ಎಂ ಪಿಗಳು ಅಷ್ಟೇ, ಎಲ್ಲರೂ ಅಷ್ಟೇ. ಯಾರು ಕೇವಲ ಬೆರಳೆಣಿಸಷ್ಟು ಜನ ಇದ್ದಾರೆ, ಇಲ್ಲ ಅಂತಲ್ಲ. ನಮ್ಮಲ್ಲಿ ಇವರಿದ್ರು, ಧ್ರುವ ನಾರಾಯಣ್ ಅಂತ, ನಮ್ಮದು ಕೊಳ್ಳೇಗಾಲ ತಾಲೂಕು. ಆ ಕೊಳ್ಳೇಗಾಲ ಧ್ರುವ ನಾರಾಯಣ ಅಂತ ಒಬ್ರು ಇದ್ರು. ಆ ಥರದವ್ರು ಇದ್ದಾರೆ. ಎಮ್ ಎಲ್ ಎ ನಾಗಪ್ಪ ಅಂತ ಒಬ್ರು ಇದ್ರು, ಎಮ್ ಎಲ್ ಎ ಅವರು ವೀರಪ್ಪನ ಇದ್ದಲ್ಲಿ ತೀರ್ಕೊಂಬಿಟ್ರು. ಆ ಥರದವರು ಬೆರಳೆಣಿಸಷ್ಟು ಇದ್ದಾರೆ, ಇಲ್ಲ ಅಂತ ನಾವು ಹೇಳೋದಿಲ್ಲ. ಇವಾಗ ಬಂದಿರತಕ್ಕಂಥವ್ರು ಯಾರೇ ಆಗಲಿ ಎಲ್ಲ ದುಡ್ಡು, ಹಣ, ಅಧಿಕಾರಕ್ಕೋಸ್ಕರ ಬರ್ತಾರೆ. ಆಮೇಲೆ ಗೆಲ್ಲೋವ್ರಿಗೆ ಕಾಲು ಕಟ್ತಾರೆ. ಗೆದ್ದ ಮೇಲೆ ನಾವು ಕಾಲು ಕಟ್ಟೋರು ನಮ್ಮನ್ನು ನೋಡಲ್ಲ. ಅವರು ನಮ್ಮನೆ ಹತ್ರ ಬರ್ತಾರೆ, ನಾವು ಅವ್ರನ್ನ ಹುಡ್ಕೋಬೇಕು ಅಂತಂದರೆ ಎಲ್ಲ ಗೆದ್ಬಿಟ್ಟು ಕೂತಿರ್ತಾರೆ. ನಾವು ಹುಡ್ಕೊಂಡು ಅವ್ರ ಹತ್ರ ಹೋಗ್ಬೇಕು ಅಂತಂದರೆ ನಾವು ಕಾರ್ ಮಾಡ್ಕೊಂಡು ಹೋಗ್ಬೇಕು, ಮನೆ ಹತ್ರ ಕಾಯ್ಕೊಂಡು ನಿಂತ್ಕೋಬೇಕು. ಅವರು ಮೊದಲು ನಮ್ಮನ್ನು ಕಾಯಿಸಿರ್ತಾರೆ. ನಾವು ನಾಯಿಗಳ ಥರ ನಮ್ಮನೆ ಹತ್ರ ಬರ್ತಾರೆ ಫಸ್ಟು ಎಲೆಕ್ಷನ್ಗೆ, ಆಮೇಲೆ ನಾವು ಹೋಗ್ಬೇಕು ಅವ್ರ ಹತ್ರಕ್ಕೆ ಗೆದ್ದ ಮೇಲೆ. ಈ ಥರ ಪರಿಸ್ಥಿತಿ ಉದ್ಭವ ಆಗಿದೆ ಇವತ್ತು. ನಂಬರ್ 1 ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಇರ್ಬೋದು, ಯಾವುದೇ ಇರ್ಬೋದು. ಇವತ್ತು ಇದರಲ್ಲಿ ಹೇಳ್ಕೋಬೇಕಾದ್ರೆ ಮೋದಿ, ಬಿ ಜೆ ಪಿ ಸರ್ಕಾರದಲ್ಲಿ ಮೋದಿ 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 ಅಷ್ಟೇ. ಅವ್ರೊಬ್ಬರಿಂದನೇ ಇವತ್ತು ದೇಶ ಆಯ್ತದಂತೆ. ಅವರಂಥವ್ರು ಹುಟ್ಟಬೇಕು, ಅವರಂಥ ಜನಗಳಿರ್ಬೇಕು. ಅವ್ರದ್ದು ಏನು ದಾರಿಲಿ ಇರ್ತಾರೋ ಆ ಥರ ದಾರಿನಲ್ಲಿ ಎಮ್ ಎಲ್ ಎಗಳು, ಎಂ ಪಿಗಳು ಬಂದರೆ ದೇಶ ಉದ್ಧಾರ ಆಯ್ತದೆ. ಮೋದಿ ಥರ ಬರಬೇಕು. ಏನನ್ಸುತ್ತೆ ರಾಜಕೀಯ ನೋಡಿದ್ರೆ? ರಾಜಕೀಯ ವರ್ಸ್ಟ್ ರಾಜಕೀಯ ಅಂತಂದರೆ ಬಿ ಜೆ ಪಿಯಿಂದ ಇದ್ದರು, ಅವರು ವರ್ಸ್ಟ್ ಮಾಡಿದ್ರು. ಇವತ್ತು ಬಿ ಜೆ ಪಿ ಸರ್ಕಾರನ ಒದ್ದು ಆಚೆಗೆ ಹಾಕಿದ್ರು. ಯಾವುದಕ್ಕೋಸ್ಕರ? ಜನನೂ ಸರಿ ಇಲ್ಲ, ಹಣದ ಆಸೆಗೆ. ಎಲ್ಲ ದುಡ್ಡು ಕೊಟ್ಟು ಒಳ್ಳೆಯ ಹತ್ರ ಆಯಿಸಿ ದುಡ್ಡನ್ನ ಚೆಲ್ಲಿ ಇವತ್ತು ಅಧಿಕಾರಕ್ಕೆ ಬಂದಾರ ಅವರು. ಯಾರು? ಕಾಂಗ್ರೆಸ್ನವರು. ಇವತ್ತು ಬಂದಿರೋದೆಲ್ಲ ಅದರಲ್ಲೇ ಬಂದಿರೋದು ದುಡ್ಡು. ಈ ಜನಗಳು ಆಸೆಗೋಸ್ಕರ ಕೊಟ್ಟಿದ್ದಾರೆ. ಇದ್ರ ಮುಂದಿನ ಪರಿಣಾಮ ನಾವೇ ಅನುಭವಿಸ್ಬೇಕು. ಇವತ್ತೇನು 2,000ಕ್ಕೆ ಮತ್ತು ಅವ್ರು ಕೊಡೋ ದುಡ್ಡಿಗೆ ನಾವು ಎಂಜಿಲ್ ಗಾಸಿಗೆ ನಿಂತ್ಕೊಂಡು ನಾಳೆ ದಿವಸ ನಾವು ಅನುಭವಿಸ್ಬೇಕು ಅಷ್ಟೇ. ನಮ್ಮ ತಲೆ ಮೇಲೆ ನಾವೇ ಕಲ್ಲು ಹಾಕೊಂಡಿದ್ದೀವಿ. ಇವತ್ತು ಕಲ್ಲೆತ್ತಕ್ಕೆ ಯಾರು ಬರಲ್ಲ, ಅಷ್ಟು ಹೇಳ್ಬೋದು. ನಾವು 83ರಲ್ಲಿ ನನಗೂ ಟಿಕೆಟ್ ಆಗಿತ್ತು. ಇದೇ MP ಪ್ರಕಾಶು, ಸಿಂಧಿನ್ಗೆ ಇವೆಲ್ಲ ನಮ್ಗೆ ಒಂದ್ಸತಿ ಸೋಮಣ್ಣನಿಗೆ ಎಲ್ಲ ಟಿಕೆಟ್ ನಮ್ಗೆ ಆದವರು. ಯಡಿಯೂರಪ್ಪ ಆ ಪಕ್ಷದಲ್ಲಿ ಆದವರು, ನಾವೆಲ್ಲ ದಳದಲ್ಲಿದ್ದಾಗ. ಇವತ್ತು ನಮ್ಮ ಜೊತೆಲಿದ್ದವ್ರು ನಾವು ಕೋಟ್ಯಾನು ರೂಪಾಯಿ ಕಳ್ಕೊಂಡ್ರೆ ಇವತ್ತು ಅವ್ರ ಮೇಲಕ್ಕೆ ಹೋಗಿ ಹೆಂಗಿದ್ದಾರೆ. ನಾವು ಮಾತುವಾಡ್ಸೋಕೆ ಹೋಗಲ್ಲ. ಈಗ ನಾವು ಭಾಳ ಆಸ್ತಿವಂತರು, ಏನು ಮಾಡೋಕ್ಕಾಗಲ್ಲ. ನಾವು ಅವ್ರಂಗೆ ಮಾಡಿದರೆ ಎಷ್ಟೋ ಕೋಟಿಗೆ ಇರ್ಬೋದಾಯಿತು, ನಾವು ಅದಕ್ಕೆ ಹೋಗಲ್ಲ. ದೇವರು ಊಟ ಮಾಡೋಷ್ಟು ಕೊಟ್ಟಿದ್ದಾನಲ್ಲ, ಆರೋಗ್ಯ ಕೊಟ್ಟರೆ ಸಾಕು ಅಷ್ಟೇ. ಕೋಟ್ಯಾನು ರೂಪಾಯಿ ಕಳ್ಕೊಂಡಿದ್ದೀವಿ ಆಸ್ತಿಗಳು. ಇವತ್ತು ಹೇಳ್ಕೊಕ್ಕೆ ಹೋಗಲ್ಲ. ಹಾಗೆ ಏನು ಮಾಡ್ತೀರ? 83 ಟಿಕೆಟ್ ಆಗಿತ್ತು ಅವ್ರ ಜೊತೆಲೆಲ್ಲ ನಮಗೂ ಕೂಡ. ಅದನ್ನು ವರದೇಗೌಡಂಗೆ ಬಿಡಿಸ್ಕೊಟ್ರು. ದೇವೇಗೌಡ ಬಂದು ಅವರು ನನ್ನ ಸ್ನೇಹಿತ ಅವ್ರು ವರದೇಗೌಡಂಗೆ ಬಿಡಿಸಿ ಅವನ್ನ ಗೆಲ್ಲಿಸೋ, ನಾವು ದುಡ್ಡು ನಮ್ಮ ಕಾರ್ ಕೊಟ್ಟು ವರದೇಗೌಡರು ಗೆಲ್ಲಿಸ್ದೆ ಆಗ 83ರಲ್ಲಿ. ಏನೂ ಇರಲ್ಲ ಅವರು
ಈಗ ಏನು ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು. ಬೀಟ್ ಪ್ಲಸ್ ಕರ್ನಾಟಕ.